ಒಟ್ಟಾರೆ ಇಡೀ ಪೂರ್ತಿ ಮಾರ್ಕೆಟ್ ಎಲ್ಲ ರಶ್ ಐತಿ ನೋಡ್ರಿ ಎಷ್ಟು ರಶ್ ಐತಿ. ಇವತ್ತು ಒಳಗೆ ಈ ರೀತಿ ರೆಡಿ ಆಗೈತಿ ಸಾಯಿಬಾಬಾದು ವಿಗ್ರಹ ಮೂರ್ತಿ ರೆಡಿ ಬೀದ್ನವತ್ತಿ. ಬಸ್ ಓಕೆ ಮಾರಿ ನೋಡ್ರಿ ಯೂನಿವರ್ಸಿಟಿ ಗುಡಿ ಸರೌಂಡಿಂಗ್ ಎಲ್ಲ ಇದೆ. ಇನ್ನಾದ್ರೂ ಎಷ್ಟು ಮಂದಿ ಕೂತದ ನೋಡಿಲ್ಲ. ಮಾರ್ಕೆಟ್ ಎಲ್ಲ ದೇವ್ರದ್ದು ಐಟಮ್ಸ್ ಮಾರಕ್ಕೆ ಎಷ್ಟು ಮಂದಿ ನೋಡಿ. ಇಲ್ಲಿ ಹಣ್ಣಾಗಲಿ ದೇವ್ರದ್ದು ಪೂಜಾ ಸಾಮಗ್ರಿಗಳಾಗಲಿ ಇವಾಗ ಜಸ್ಟ್ ಬಂದು ಶಿರಡಿಗೆ ರೀಚ್ ಆದ್ವಿ. ಈಗ ಟೈಮ್ ಆಯ್ತು, ಪೋಣೆ ಹತ್ತಾಗೈತಿ. ದರ್ಶನ ಟೈಮ್ 10 ಗಂಟೆಗೆ ಮುಗಿದದ ಅನ್ನತ್ತಾರು. ನೋಡ್ಬೇಕಲ್ಲಿ ಹೋಗಿ ಇದ್ರ ಸಂಬಂಧ ಅರ್ಜೆಂಟ್ ಹೊಂಟೇವಿ. ಮಂದಿ ಅಂತೂ ಸಿಕ್ಕಾಪಟ್ಟೆ ಐತಿ, ಭಾಳ ರಶ್ ಐತಿ. ತೋರಿಸ್ತೇನೆ ನೋಡ್ರಿ ನೀವು. ನೋಡ್ರಿ ಎಷ್ಟು ಮಂದಿ ಬಂದೈತಿ, ಫುಲ್ ರಶ್ ಐತಿ ಒಟ್ಟ. ಈಗ ಬಟ್ 12 ಮಂದಿ ಹಿಂಗೆ ಆಂಬಲ್ಲ ಶಿರಡಿ ದರ್ಶನ ಇದೆ ನೋಡ್ರಿ. ಈ ಥರ ಐತೆಲ್ಲ ಮಾರ್ಕೆಟ್ ಇಲ್ಲಿದೆ. ಇವಾಗ ಟೈಮ್ ಆಗೈತಿ 10 ಆಗೈತಿ. ನಿಮ್ಗೆ ಅವಾಗ ಹೇಳಿ ಟೈಮ್ 10 ಆಗೈತೆ ಅಂದ್ರೆ ಮಾರ್ಕೆಟ್ ಏನಾದರೂ ರೇಟ್ ರಶ್ ಐತಿ ನೋಡಿ. ಹಿಂಗೆ ಬಂದ್ಮೇಲೆ ಇಲ್ಲಿ ಒಳಗೆ ಬರ್ಬೇಕಿಲ್ಲಿ. ಇಲ್ಲಿ ಗುಡಿ ಸರೌಂಡಿಂಗ್ ಗಟ್ಟು ಭಾರಿ ಐತಿ. ನೋಡ್ರಿ ಯೂನಿವರ್ಸಿಟಿ ಗುಡಿ ಸರೌಂಡಿಂಗ್ ಎಲ್ಲ ಇದೆ. ಇನ್ನಾದ್ರೂ ಎಷ್ಟು ಮಂದಿ ಕೂತದ ನೋಡಿಲ್ಲ. ಮಾರ್ಕೆಟ್ ಎಲ್ಲ ದೇವ್ರದ್ದು ಐಟಮ್ಸ್ ಮಾರಕ್ಕೆ ಎಷ್ಟು ಮಂದಿ ಕೂತದ ನೋಡಿ. ಇಲ್ಲಿ ಹಣ್ಣಾಗಲಿ ದೇವ್ರದ್ದು ಪೂಜಾ ಸಾಮಗ್ರಿಗಳಾಗಲಿ ಒಟ್ಟಾರೆ ಇಡೀ ಪೂರ್ತಿ ಮಾರ್ಕೆಟ್ ಎಲ್ಲ ರಶ್ ಐತಿ ನೋಡ್ರಿ ಎಷ್ಟು ರಶ್ ಐತಿ. ಈ ಜಸ್ಟ್ ಇಲ್ಲಿ ಕೇಳಿದ್ವಿ ಪೊಲೀಸರನ್ನ, ಟೈಮ್ ಆಗಿ ಹೋಗಿದ್ದತ್ತೆ. ಲಾಸ್ಟ್ 10 ಅಥವಾ ಲಾಸ್ಟ್ 9:30 ಆಯ್ತು. ಟೈಮ್ ಮೀರಿ ಹೋಗಿದ್ದತ್ತೆ ಅಂತಂದರು. ಇನ್ನೇನಿಲ್ಲ, ದ್ವಾರಕಾಮ ಈ ಕಡೆ ಅಲ್ಲೇ ಸ್ವಲ್ಪ ದರ್ಶನ ಮಾಡ್ರಿ. ಹಂಗೆ 3 ದೂರಿಂದ ಮಾಡೋಣ ಅಂತಾರೆ. ನೋಡ್ಬೇಕು ಏನಾಕೈತಿ ಆಮೇಲೆ. ದರ್ಶನ ಮಾಡೋದು ಕ್ಯಾನ್ಸಲ್ ಆಯ್ತು. ಯಾಕಪ್ಪ ಅಂತಂದ್ರೆ ಈಗ ದರ್ಶನ ಮಾಡೋ ಟೈಮ್ ಮುಗಿದೈತಿ. 9:30 ಅಂದ್ರೆ ಕ್ಲೋಸ್ ಆಗ್ಯದತ್ತೆ. ಅದ್ರ ಸಲುವಾಗಿ ನಾಳೆ ಬೆಳಿಗ್ಗೆ ದರ್ಶನ ಮಾಡೋಕೆ ಪ್ಲ್ಯಾನ್ ಹಾಕೀವಿ. ಇವತ್ತೊಂದು ನೈಟ್ ಇಲ್ಲೇ ಶಿರಡಿ ಒಳಗೆ ವಸತಿ ಮಾಡೋಕೆ ಅನ್ನತ್ತೀವಿ. ಶಿರಡಿ ಒಳಗೆ ವಸತಿ ಮಾಡೋಕೆ ಅನ್ನತ್ತೀವಿ. ದರ್ಶನ ಮಾಡುವಂಥ ಒಟ್ಟು ನಾಳೆ ನೆಕ್ಕಿನ ನಾಳೆ ಆಗೈತೆ ನೆಕ್ಕಿ. ನಾಳೆ ಬೆಳಗ್ಗೆ ಮಾಡೋರಿನ ಬೆಳಿಗ್ಗೆ ಜಲ್ದಿ 3 ಗಂಟೆಗೆ ಅದು ದರ್ಶನ ಮಾಡೋ ಪ್ಲ್ಯಾನ್ ಹಾಕ್ಯಾವಿ. ಯಾಕಂದ್ರೆ ಮತ್ತು ಮುಂದೆ ಶನಿ ಶಿಂಗಣಾಪುರ, ಮಹಾಬಳೇಶ್ವರ ಇವೆಲ್ಲ ನೋಡಿದೈತಿ. ಅದರ ಸಲುವಾಗಿ ಒಟ್ಟು ನಾಳೆ ಬೆಳಿಗ್ಗೆ ಜಲ್ದಿ ಅದು ಹೋಗಿ ಶಿರಡಿ ದರ್ಶನ ಮಾಡೋದೇವಿ, ಸಾಯಿಬಾಬಾ ದರ್ಶನ. ಇವಾಗ ಏನು ಮಾಡತ್ತಪ್ಪ, ಈಗ ಲಾಡ್ಜ್ ಮಾಡೇವಿ. ಇಲ್ಲಿ
ಇವತ್ತೊಂದು ಸೀರೆ ಲಾಡ್ಜ್ನಾಗ ಇರೋರ ರೂಮ್ ಅಂತೂ ಸಿಕ್ಕು ಇಲ್ಲೇ ಬುಕ್ಕಿಂಗ್ ಮಾಡೇವಿ. ಈಗ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಇಷ್ಟ ಆಗೈತೆ ಅಂದ್ಕೊಂಡೇನಿ ಇವತ್ತು ವಿಡಿಯೋ. ಯಾಕಪ್ಪ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಮಿನಿ ಬಾಲಾಜಿ ಟೆಂಪಲ್ ತೋರ್ಸೀನಿ ಮತ್ತು ಮಹಾಗಣಪತಿ ಅಂಜನಾ ತೋರ್ಸೀನಿ. ನೀವು ನೋಡ್ರಿ ಇಷ್ಟಪಟ್ಟಾರ ಅಂದ್ಕೊಂಡೇನಿ. ಇವತ್ತಿನ ಬ್ಲಾಗ ಇಷ್ಟ ಆಗಿತ್ತಂದ್ರೆ ಏನು ಮಾಡಬೇಕು ಅಂದ್ರೆ ಅದೇನಿಲ್ಲ, ಮತ್ತು ಅದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ಈಗ ಇದ್ದ ಬ್ಲಾಗ್ ಬಂದು ಯಾರು ಹೊಸ ವೀಡಿಯೋ ಬಂದು ನಂದು ಈ ಬ್ಲಾಗ್ ನೋಡೋರು ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಗೆ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ, ಸಬ್ಸ್ಕ್ರೈಬ್ ಮಾಡಿರಿ ಮರಿದೆ. ಜೈ ಶ್ರೀ ಸಿದ್ದೇಶ್ವರ. ಬಾಯ್. 2000 years later. ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ರೀ. ಕನ್ನಡದಲ್ಲಿನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಬೆಳಿಗ್ಗೆ ಎಷ್ಟು ಟೈಮ್ ಆಗೈತಪ್ಪ ಅಂತಂದ್ರೆ ಶಿರ್ಡಿ ಸಾಯಿಬಾಬಾ ದರ್ಶನ ಹೊಂಟೇವಿ. ಈಗ ಬೆಳಿಗ್ಗೆ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ ನೋಡಿರಿ, ಬರೋಬ್ಬರ 5 ಆಗೈತಿ. ಇವಾಗ ಸಾಯಿಬಾಬಾ ದೇವ್ರ ದರ್ಶನ ಮಾಡ್ಕೊಂಡೇವಿ. ಅಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಮೊಬೈಲ್ ಇಲ್ಲೇ ಬಿಟ್ಟು ಹೊಂಟೇವಿ. ಯಾಕಂದ್ರೆ ಮತ್ತೆ ಅಲ್ಲಿ ಹೋಗಿ ಮತ್ತು ಮೊಬೈಲ್ಗೆ ಇಟ್ಟೊಂದು ಸಮಸ್ಯೆ, ಅದ್ರ ಸಲುವಾಗಿ ಮೊಬೈಲ್ ಇಲ್ಲೇ ಬಿಟ್ಟು ಹೊಂಟೇವಿ. ಪಟ್ನೇಶ್ ಮತ್ತು ಮೊಬೈಲ್ ತೊಗೊಂಡು ಹೋಗ್ತೀವಿ. ಬಂದಿಲ್ಲಿ ಎಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋದೇವಿ. ಈಗ ಇಲ್ಲಿಗೆಲ್ಲರೂ ರೆಡಿಯಾಗಿ ಒಟ್ಟು ಈಗ ಮತ್ತೆ ಸಿಗ್ತೀನಿ ನಿಮ್ಮ ಕಡೆಯಿಂದ ಶರಣ. ಎಲ್ಲರೂ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಇದೇ ಮೊದಲೇ ಬಾರಿಗೆ ಬಂದು ನಮ್ಮ ವಿಡಿಯೋ ಯಾರು ನೋಡತ್ತಾರೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಪ್ಪ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ಎಲ್ರಿಗೂ ಇದೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್. ಇವಾಗ ಜಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ ನೋಡಿರಿ, ಎಷ್ಟಾಗೈತೆ ಅಂದ್ರೆ 7:30 ಟೈಮ್. ಈಗ ಇವಾಗ ಜಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಂತೂ ಭಾಳ ರಶ್ ಇತ್ತು. ಈಗ ಹಂಗೆ ದೇವ್ರ ಮುಂದೆ ಫೋಟೋ ತಗ್ಸಕ್ಕೆ ಹೊಂಟೇವಿ. ರಶ್ ಅಂತೂ ಸಿಕ್ಕಾಪಟ್ಟ ಐತಿ. ಬರ್ರಿ ನೋಡು ಪಟಾಪಟ. ನೋಡ್ರಿ ಇಲ್ಲಿ ಬೆಳಿಗ್ಗೆ ರಶ್ ಐತಿ. ಇದೆಲ್ಲ ಸಾಯಿಬಾಬಾ ಗುಡಿ ಸರೌಂಡಿಂಗ್ ಇದೆ ನೋಡ್ರಿ. ಇದೆಲ್ಲ ಸಾಯಿಬಾಬಾ ಗುಡಿ ಸರೌಂಡಿಂಗ್ ಇದೆ. ಬೆಳಿಗ್ಗೆ ನಮಗೆ ರಶ್ ಐತಿ. ಇಲ್ಲೇ ಒಳಗೆ ಇರೋದು ಗುಡಿ. ಇದ್ರೊಳಗೆ ಇಲ್ಲೇ ಐತಲ್ಲ ಮಂದಿ, ಇಲ್ಲೇ ಒಳಗೆ ದೇವ್ರ ದರ್ಶನ ಮಾಡ್ತಾರೆ ನೋಡ್ರಿ ಎಷ್ಟು ಮಂದಿ ಹಚ್ಚಾರು. ಈ ಸಾಯಿಬಾಬಾ ದೇವಸ್ಥಾನ ಮಹಾರಾಷ್ಟ್ರ ರಾಜ್ಯದಾಗ ಅಹಮದನಗರ ಒಂದು ಜಿಲ್ಲೆ ಐತಿ. ಆ ಜಿಲ್ಲೆದಾಗ ಬರುವಂಥ ಒಂದು ಧಾರ್ಮಿಕ ಸ್ಥಳನ ಈ ಶಿರ್ಡಿ ಬಾಬಾ ದೇವಸ್ಥಾನ. ಭಾರತದಾಗ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನ ಭಾಳ ಪ್ರಸಿದ್ಧಿ ಆಗೈತಿ ಮತ್ತು ಶ್ರೀಮಂತಿಗೆ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗೈತಂತ. ಈ ಶಿರ್ಡಿ 20ನೇ ಶತಮಾನದ ಮಹಾನ್ ಸಂತರಾದ ಸಾಯಿಬಾಬಾರವರ ನಿವಾಸ ಆಗಿತ್ತಂತ. ಇದನ್ನು ನೋಡ್ರಿ ಗುಡಿದ ಎಂಟ್ರೆನ್ಸ್ ನಿಮ್ಗೆ ಇಂದಾಚೆ ತೋರಿಸ್ತೀನಿ. ಆ ಕಡೆಯಿಂದ ಹೋಗಿಲ್ಲ, ಎಂಟ್ರೆನ್ಸ್ ತೋರಿಸ್ತೀನಿ. ಇದು ಎಕ್ಸಿಟ್ ಇದೆ. ದರ್ಶನ ಮಾಡ್ಕೊಂಡಿಲ್ಲ, ಹೊರಗೆ ಬಂದ್ಬಿಡ್ದು ಹಿಂಗೆ. ನೋಡ್ರಿ ಎಲ್ಲ ಫೋಟೋಗಳು ಹೇಳ್ತಾರು. ಸಾಯಿಬಾಬಾ ಅವರು ತಮ್ಮ ಜೀವನದ 50ಕ್ಕೂ ಹೆಚ್ಚು ವರ್ಷಗಳನ್ನು ಶಿರ್ಡಿಯಲ್ಲಿ ಕಳೆದಿರುವ ಬಾಬಾ ತಮ್ಮ ಪ್ರಾರ್ಥನೆಯಿಂದ ಮತ್ತು ತಮ್ಮ ಭಕ್ತರನ್ನು ಭೇಟಿ ಮಾಡಲು ಈ ಸ್ಥಳವನ್ನು ಹಿಂದೈತ್ಲ ಯಾತ್ರಾ ಸ್ಥಳವಾಗಿ ಮಾರ್ಪಡಿಸಿದ್ದಾರಂತ. ಒಳಗೆ ಈ ರೀತಿ ರೆಡಿ ಆಗೈತಿ ಸಾಯಿಬಾಬಾದು ವಿಗ್ರಹ ಮೂರ್ತಿ ರೆಡಿ ಬೀದತಿ ನೋಡ್ರಿ. ಇವತ್ತು ಹೆಂಗೆ ಮಾಡಿದಾರೆ ಪೂಜಾ ಸಾಯಿಬಾಬಾದ.
ಈ ರೀತಿ ಪೂಜೆ ಮಾಡಿದ್ದಾರೆ. ಬರ್ರಿ ಹೋಗೋಣ ಮುಂದೆ. ನೋಡ್ರಿ ಇಲ್ಲ ಗುಡಿ ಮುಂದೆ ಹೆಂಗೈತಿ ಎಲ್ಲ, ಇಲ್ಲಿ ಪೂಜಾ ಸಾಮಗ್ರಿಗಳೆಲ್ಲ ಸಿಗ್ತಾವೆ ಇಲ್ಲಿ. ಇದು ಕಣ ಐತಿರಲ್ಲ, ಇದು ಸಾಯಿಬಾಬಾ ಇದಾಗಿದ್ದಿದ್ದು ಒಂದು ಹೊಗೆ ಬೆಂಕಿ ಹಚ್ಚಿರ್ತಾರೋ, ಆ ಬೆಂಕಿ ಆದರೂ ಇನ್ನಾದರೂ ಒಟ್ಟು ಆರಂಗಿಲ್ಲತ್ತ, ಕಂಟಿನ್ಯೂ ಹಂಗೆ ಉರ್ತಿದ್ದತ್ತ. ಆದಿದೆ ನೋಡ್ರಿ ಇಲ್ಲಿ ನೋಡಿ, ಇಲ್ಲಿ ಆರ್ಟ್ ಗ್ಯಾಲರಿ ಐತಿ ಸಾಯಿಬಾಬಾದ. ಬಂದು ಭೇಟಿ ಆಗ್ಬೋದು ಇಲ್ಲಿ ಯಾರು ಬೇಕು ಅವ್ರಿಗೆ. ನಮಗಂದ್ರೆ ಸ್ವಲ್ಪ ಟೈಮ್ ಇಲ್ಲ, ಅರ್ಜೆಂಟ್ ಮುಂದೆ ಬೇರೆ ದೇವ್ರು ನೋಡಿದ್ರೆ ಅದ್ರ ಸಹ ನಮ್ಗೆ ಮಾಡೋಕ್ಕಾಗೋದಿಲ್ಲ. ಯಾರು ಬೇಕಾದ್ರು ಬಂದು ವಿಸಿಟ್ ಮಾಡ್ಬೋದು ಇಲ್ಲಿ. ಇಲ್ಲೇ ನೋಡಿ ಹಿಂಗೆ ಇದೇ ದರ್ಶನಕ್ಕೆ ಹೋಗೋದ, ಎಲ್ಲರೂ ಹೊಂಟಾರ ನೋಡ್ರಿ ಇಲ್ಲೇ ದರ್ಶನಕ್ಕೆ. ಇದೇ ದರ್ಶನ್ ಲೈನ್ ನೋಡ್ರಿ, ದರ್ಶನ್ ಲೈನ್ ಇದೆ ಅಂತಂದ್ರೆ ಇಲ್ಲೊಂದು ದಿಲ್ ಪಂಜಾಬಿ ಉಡುಪಿ ಅನ್ನೋ ಒಂದು ಹೋಟೆಲ್ ಐತಿ. ಆ ಹೋಟೆಲ್ ಅಪೋಸಿಟ್ದಾಗ ಇದು ದರ್ಶನದ ರೋಹಿತ್ನ ಐತಿ. ಇಲ್ಲಿ ಒಳಗೆ ಹೋಗ್ಬೋದು ನೀವು ದರ್ಶನ ಮಾಡೋಕೆ. ಸಾಯಿಬಾಬಾ ಒಳಗೆ ಗುಡಿ ಒಳಗೆ ಏನೇನು ನೋಡೋಕೆ ಸಿಗತ್ತಪ್ಪ ಅಂತಂದ್ರೆ, ಬೆಳಿಗ್ಗೆ ನೀವು ಜಲ್ದಿ ಹೋಗೋದು, ಬೆಳಿಗ್ಗೆ ಜಲ್ದಿ ಹೋದ್ರೆ ಜಲ್ದಿ ದರ್ಶನ ಆಕೈತಿ. ಅಟ್ ಗರ್ದಿ ಇರ್ತದ ಕರೆ ಅಂದರೂ ಎಲ್ಲ ಸ್ವಲ್ಪ ಸ್ಪೀಡ್ ಆಕೈತಿ. ಮಧ್ಯಾಹ್ನ ಅಂದ್ರೆ ಸ್ವಲ್ಪ ಭಾಳ ಲೇಟ್ ಆಕೈತಿ. ಒಳಗೆ ನಿಮಗೆ ಗುಡಿ ಒಳಗೆ ಏನೇನು ನೋಡೋಕೆ ಸಿಗತ್ತಪ್ಪ ಅಂತಂದ್ರೆ, ಸಾಯಿಬಾಬಾದ ವಿಗ್ರಹ ಐತಿ. ಆ ಸಾಯಿಬಾಬಾ ವಿಗ್ರಹ ಐತಿ. ಆ ವಿಗ್ರಹ ಅಪೋಸಿಟ್ ಸಾಯಿಬಾಬಾ ಅವ್ರದ್ದು ಸಮಾಧಿ ಐತಿ. ಎದಕ್ಕಪ್ಪ ಅಂತಂದ್ರೆ ಸಮಾಧಿ ಅಲ್ಲಿ ಅದ್ರ ಅಪೋಸಿಟ್ ಯಾಕೈತಂದ್ರೆ, ಅವ್ರು ಸಾಯಿಬಾಬಾ ಅವ್ರದ್ದೊಂದು ಆಸೆ ಇತ್ತು, ನಂದೊಂದು ಸಮಾಧಿ ಮಾಡ್ಕೋ, ಸಮಾಧಿ ಬಂದು ಎಲ್ಲಕ್ಕೆಲ್ಲರೂ ಭಕ್ತರೆಲ್ಲ ಬಂದು ನಾನು ಆಶೀರ್ವಾದ ತೊಗೊಳ್ದಂದು ಅದ್ರ ಸಲುವಾಗಿ ಅವ್ರ ಆಸೆ ಅಂತ ಆಗೈತಿ. ಈಗ ಆ ಸಮಾಧಿ ಹಿಂದಿನ ಸೈಡ ಅವ್ರ ವಿಗ್ರಹ ಮೂರ್ತಿ ಐತಿ. ಎಲ್ಲಕ್ಕೆಲ್ಲರೂ ಬಂದು ಅಲ್ಲೇ ನಮಸ್ಕಾರ ಮಾಡ್ತಾರೆ. ಮತ್ತು ಸಾಯಿಬಾಬಾರದ ಅವ್ರದ್ದಷ್ಟು ವಿಗ್ರಹದ ಮತ್ತು ಸಮಾಧಿ ಎಲ್ಲ, ಮತ್ತು ಅವ್ರ ಸಂಘಟಕರು ಯಾರ್ಯಾರು ಇರ್ತಾರೋ ಅವ್ರದ್ದು ಎಲ್ಲರದು ಅಲ್ಲೇ ಅದ್ರ ಬಾಜುಕ ಗುಡಿ ಒಳಗೆ ಅಲ್ಲೇ ಸ್ವಲ್ಪ ಸೈಡಿಗೆ ಅವ್ರದ್ದು ಸಮಾಧಿ ಮಾಡಿದಾರು. ಅವ್ರ ಅವ್ರದ್ದು ಫ್ರೆಂಡ್ಸ್ ಅವ್ರ ಸಂಗಡಿಗರದ್ದು ಎಲ್ಲಕ್ಕೆಲ್ಲರದು ಅಲ್ಲೇ ಮಾಡಿದಾರು ಸಮಾಧಿ. ಇಷ್ಟ ಐತಿ ಒಳಗೆ ಹೋಗಿ ನೋಡೋದು. ಅದು ಸಾಯಿಬಾಬಾ ವಿಗ್ರಹ ಮಾತ್ರ ನೋಡೋಕೆ ಭಾರಿ ಐತಿ. ನೀವು ಬಂದು ವಿಸಿಟ್ ಮಾಡಿರಿ. ಈಗ ನಾವು ಈಗ ರೂಮ್ ಕಡೆ ಬಂದೇವಿ. ಈಗ ಜಸ್ಟ್ ರೂಮ್ ಕಡೆ ಬಂದೇನು, ರೂಮ್ ಚೆಕ್ಔಟ್ ಮಾಡಿ ಹೋಗ್ಬೇಕಿನ್ನ. ಮತ್ತು ಬೇರೆ ಊರು ಹೋಗ್ಬೇಕಿನ್ನ, ಶನಿಶಿಂಗ್ಳಾಪುರ. ಅಲ್ಲಿ ನೆಕ್ಸ್ಟ್ ಆ ಊರಿಗೆ ಹೋಗೋದು. ಇನ್ನು ಮಸ್ತ್ ಸಿಗ್ತೇನೆ ನಿಮ್ಮ ಜೊತೆ. ನಾನು ಜಸ್ಟ್ ನಾಷ್ಟ ಮಾಡೋಕೆ ಬಂದಿದ್ವಿ ಇಲ್ಲಿ ಹೋಟೆಲ್ದಾಗ. ಇಲ್ಲಿಗ ಹೋಟೆಲ್ ಪ್ಲಸ್ ಬಾಜುಕೆಲ್ಲ ಹಿಂಗೆ ದೇವ್ರದ ಪೂಜೆ ಅದ, ಹೆಸರು ಮಾಡಿ ಎಲ್ಲ ಜಾಯಿಂಟೇ ಐತಿದ್ದು ಒಂದ. ಇಲ್ಲಿ ನಮ್ಗೆ ಇಲ್ಲಿ ಸಾಯಿಬಾಬಾ ವಿಗ್ರಹ ನೋಡೋಕೆ ಸಿಕ್ಕೈತೆ ನೋಡ್ರಿ. ಇಲ್ಲಿ ಹಂಗೈತಿ, ಇಲ್ಲಿ ಕೂತಿದ್ದ ಸಾಯಿಬಾಬಾ ಐತಿ. ಇಲ್ಲಿ ಮತ್ತು ಅವ್ರು ಮಲ್ಕೊಂಡಿದ್ದೈತಿ. ಎಷ್ಟು ಮಾಡಲ್ಲ ವಿಗ್ರಹಗಳು. ಜಸ್ಟ್ ನಾಷ್ಟ ಆಯ್ತು ನಮ್ಮದೆಲ್ಲ. ನೋಡ್ರಿ ಇಲ್ಲಿ ಸಾಯಿಬಾಬಾ ಮೂರ್ತಿ ಹೆಂಗೆ ಮಾಡಿದ್ದಾರೆ, ಇಲ್ಲಿ ಯಾವ ರೀತಿ ಐತಿ. ಸೇಮ್ ಟು ಸೇಮ್ ನೋಡೋಕೆ ಹಂಗೆ ಅನಿಸ್ತೈತಿ. ಇದು ಮ್ಯಾಲಿಂದ ಅರ್ಬಿ ಇದೆ, ಇದು ಅರ್ಬಿ ಹಾಕಿದಾರು. ಮಸ್ತ್ ಮಾಡಿದಾರಲ್ಲ ನೋಡ್ರಿ. ಅದು ಹಂಗೆ ಮೂರ್ತಿ ಐತಿ, ಮ್ಯಾಲ ಹಿಂಗೆ ಅರ್ಬಿ ಮಾಡಿದಾರು. ಮುಂದೆ ಹಿಂಗೆ ಇದನ್ನ ಐತದ ಸಾಯಿಬಾಬಾರ್ದು ಇದಿನಿದೆ. ನಾಷ್ಟದು ಮಾಡ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ಮತ್ತೆ ಹೊಂಟ್ವಿ. ಈಗ ರೂಮ್ಗೆ ಮೇಲೆ ಬಿಟ್ಟಿವಿ, ಚೆಕ್ಔಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಎಲ್ಲ ಹೊಂಟಪ್ಪ ಅಂದ್ರೆ ಶನಿಶಿಂಗ್ಳಾಪುರ ಹೊಂಟೇವಿ. ನೆಕ್ಸ್ಟ್ ಮತ್ತೆ ಶನಿಶಿಂಗ್ಳಾಪುರ ಹೋಗೋದು. ಇನ್ನು ಶಿರಡಿ ಒಳಗೆ ಬರೀ ದೇವ್ರ ದರ್ಶನ ಅಷ್ಟೇ ಮಾಡೀವಿ, ಸಾಯಿಬಾಬಾ ದೇವ್ರ ದರ್ಶನ. ಯಾಕಂದ್ರೆ ಮತ್ತೆ ಮುಂದಿನ ದೇವ್ರಿಗೆ ಹೋಗೋದೈತೆ, ಅದ್ರ ಸಲುವಾಗಿ ದೇವ್ರ ದರ್ಶನ ಇಂಪಾರ್ಟೆಂಟ್. ಅದನ್ನಷ್ಟು ಮಾಡೇವಿ. ಹಾಂ ಹುಚ್ಚಿ ಅಜ್ಜ ಹುಚ್ಚಿ ಹೋಗು ಮಾರಿ.